ನೀವು ಇವತ್ತು ರಾತ್ರಿನೇ ಹೊರಡಲೇಬೇಕಾ? ಲಕ್ಷ್ಮಿ ಅಂತ ಅಂತದ ಏನೋ ಮರ್ರ ಮಂಗಳವಾರ ಬೇರೆ, ಮಂಗಳವಾರ ಹೆಣ್ಮಕ್ಳನ್ನ ಕೊಡ್ಸಲ್ಲ ಅಂತಾರಲ್ಲ. ಅಯ್ಯೋ ಮಾವ ಹೊರಡಲೇಬೇಕು. ಒಂದಿನ ರಜೆ ಸಿಕ್ಕಿದೆ, ಏನೋ ಇದರಲ್ಲಿ ರಜೆ ತಗೋ ಬಂದಿವಿ. ಅದು ಬೇರೆ ಸೋಮವಾರನೂ ರಜೆ ಇತ್ತಾ, ಒಂಥರ ಲಾಂಗ್ ವೀಕೆಂಡ್ ಆದಂಗೆ ಆಗಿದೆ. ಸುಮಾರು ಜನದ ಮನೇಲಿ ಸೋಮವಾರ ಕರಿ ಮಾಡಿರಲ್ಲ, ಎಲ್ಲರೂ ಇವತ್ತೇ ಮಾಡಿರ್ತಾರೆ ಕರಿ. ಹಾಗಾಗಿ ಇವತ್ತು ಸಾಮಾನ್ಯ ಎಲ್ಲ ರಜೆನೂ ಹಾಕಿರ್ತಾರೆ. ಹಾಗಾಗಿ ಇವಾಗ ಏನು ಬೆಂಗಳೂರಲ್ಲಿ ಟ್ರಾಫಿಕ್, ಈಗ ನಾವು ನಾಳೆ ಹೊರಟ್ರು ಭಾರಿ ಟ್ರಾಫಿಕ್ ಇರ್ತದೆ ಏನೋ. ಹಂಗಾಗಿ ಹೊರಡಲೇಬೇಕು. ಮಂಗಳವಾರ ಶುಕ್ರವಾರ ಎಲ್ಲ ಅದು ಹೊಸ್ದಾಗಿ ಮದುವೆ ಆದಾಗ ಮಾರ ಈಗ ಅಂತ. ಅಲ್ಲ, ನೀವು ಹೇಳೋದು ಒಂದಕ್ಕೆ ಹೌದಾ? ಅಲ್ಲೆಲ್ಲ ಬಿಟ್ಟು ಬಿಸಾಕ್ ಬಂದಿರ್ತೀರ, ಮತ್ತು ಅಲ್ಲೆಲ್ಲ ರಜಾ ಕೇಳ್ದಾಗೂ ಸಿಗಲ್ಲ, ಏನಿಲ್ಲ, ಹೌದಾ? ಕಾರಲ್ಲಿ ಬೇರೆ ಹೋಗೋದು ಮರ್ರ ನೈಟ್ ಬೇಡ ಅನ್ಸ್ತದೆ ನೋಡಿ. ಇಲ್ಲ ಬೆಳಿಗ್ಗೆ ಬೇಗ ಹೊರಟ್ರೆ ತಲುಪ್ತೀರೇನೋ ಆಫೀಸಿಗೆ ಹೋಗಂಗೆ ಆಗಲ್ಲ. ಇಲ್ಲ ಮಾವ, ಎಷ್ಟೇ ಬೇಗ ಬಿಟ್ಟರು ಅಲ್ಲಿಗೆ ಹೋಗ್ತಾ 10:30 11 ಆಗ್ಬಿಡ್ತದೆ. ಅದೇ ಹೇಳಿದ್ನಲ್ಲ, ಎಲ್ಲರೂ ಸುಮಾರು ಜನ ಊರಿಗೆ ಹೋದವ್ರು ಬರೋರು ಇರ್ತಾರೆ, ಟ್ರಾಫಿಕ್ ಹಮ ಆಗ್ಬಿಡ್ತದೆ. ಆಗಲ್ಲ, ನೈಟೇ ಹೊರಡ್ತೀವಿ, ನಿಧಾನಕ್ಕೆ ಡ್ರೈವ್ ಮಾಡ್ಕೊ ಹೋಗ್ತೀವಿ, ಏನು ಸಮಸ್ಯೆ ಇಲ್ಲ, ಹೆದರಬೇಡಿ. ಹಂಗಾರೆ ಸರಿ. ತಂದೀನಿ ಎಲ್ಲ, ಪಲ್ಯಕ್ಕೆಲ್ಲ ತಂದೀನಿ. ನಮ್ಮ ಮನೇಲಿ ಒಂಚೂರು ಉಪ್ಪು ಹಾಕ್ಕೊಂಡು ಊಟ ಮಾಡ್ಕೊಂಡು ನಿಮ್ಮ ಮನೆ ಕಡೆ ಹೋದರೆ ಆಗಲ್ಲನ. ಮತ್ತು ಆಮೇಲೆ ಅಲ್ಲೆಲ್ಲ ಸರಿ ಮಾಡ್ಕೊಂಡು ಹಾಗೆ ಹೊರಡೋಕ್ಕಾಗ್ತದೆ. ಇಲ್ಲ, ಊಟಕ್ಕಿರಲ್ಲ ಇಲ್ಲೇ. ಬಲ್ಲೆಲ್ಲ ಸರಿ ಮಾಡ್ಕೊಂಡು ಬೇಕಾದ್ರೆ ಹೇಳಿ ಹೋಗಕ್ಕೆ ಬರ್ತೀವಿ ಇಲ್ಲಿಗೆ ಇನ್ನೊಂದ್ಸಲ. ಬೇಡ ಬೇಡ, ಊಟಕ್ಕಿರಲ್ಲ, ಮನೇಲೂ ಮಾಡ್ಬೇಕಲ್ಲ. ಅಲ್ಲೂ ಅಪ್ಪ ಅಮ್ಮ ಇಬ್ಬರೇ ಅಲ್ಲ, ಕಾಯ್ತಿರ್ತಾರೆ. ಅಕ್ಕ, ನೀ ಏನೇ ಹೇಳ, ಬಾವುಗೆ ಅವ್ರ ಅಪ್ಪ ಅಮ್ಮ ಅಂದ್ರೇ ಆಸೆ ಜಾಸ್ತಿ ಕಣೆ ನಿನ್ಗಿಂತನ. ಇಲ್ಲಿ ಬಂದು ಅಲ್ಲಿ ನೋಡಿ, ಯುಗಾದಿ ಹಬ್ಬ ಅಲ್ಲೇ ಮಾಡ್ಯಾರೆ. ಈಗ ಹಂಗಾರೆ ಕರಿ ನಮ್ಮ ಮನೇಲಿ ಮಾಡಬಾರ್ದಾ? ಒಂದು ಹೊತ್ತಿದ್ದು ಊಟ ಮಾಡ್ಕೊ ಹೋಗಿ ಅಂದರೆ ಇಲ್ಲ ಆಗಲ್ಲ, ಅಲ್ಲಿ ಅಪ್ಪ ಅಮ್ಮ ಇದ್ದಾರೆ ಅಂತಾರೆ. ಹಂಗೆ ನಿಂಗಿಲ್ಲ ಅಪ್ಪ ಅಮ್ಮ ಇರೋರೇನು ಮನುಷ್ಯರಲ್ಲನ? ಜೋರದ ಭಾವ. ನಿಂಗೆ ಅದಕ್ಕೆ ಹಾಡು ಹೇಳಿ ಹೇಳಿ ಪುಸ್ಲಾಯಿಸ್ತಾರಷ್ಟೆ. ನಿಂಗೆ ಈಗ ಗೊತ್ತಾಯ್ತಾ ಚರಣ ಜೋರಿರೋದು? ನಂಗೆ ಯಾವಾಗಲೂ ಗೊತ್ತಿತ್ತು. ಹೌದು, ಅವನಿಗೆ ಅವ್ರ ಅಪ್ಪ ಅಮ್ಮನೇ ಹೆಚ್ಚು ಕಣೆ. ನಾನೇನಾರು ಹೇಳಲಿ ಸಿಟ್ಟೆ ಮಾಡ್ತಾನೆ. ನೀ ಹೇಳ್ತೀಯಲ್ಲ, ಯುಗಾದಿ ಹಬ್ಬದಲ್ಲೂ ಅಷ್ಟೇ ಆಯ್ತಾ, ನಾನು ಅಲ್ಲಿ ಸುಸ್ತಾಗಿ ಬಂದಿರೋದ, ಇಲ್ಲಿ ಬಂದು ಎಲ್ಲ ಕೆಲಸ ಮಾಡ್ಬೇಕಾತ. ಕರಿ ಎಲ್ಲ ಗುಡಿಸಿಟ್ಟಾರಂತೆ, ಕೆಲಸದವ್ರನ್ನ ಕರ್ಕೊಂಡು ಕರಿ ಗುಡಿಸಿಟ್ಟಿದ್ರಂತೆ, ಮನೆ ಧೂಳು ಬಾಲೆ ಎಲ್ಲ ಗುಡಿಸಿಟ್ಟಾರಂತೆ. ಎಂತ ಅಂದರೆ ಎಂತ ಮಾಡಲ್ಲ ಕಣೆ, ಎಲ್ಲ ಸುಮ್ಮನೆ ನಿಂತ್ಕೊಂಡು ನೋಡೋದು, ಒಳ್ಳೆ ಗೆಸ್ಟ್ ಥರ ಆತ. ಎಂತ ಕೇಳ್ತಿದ್ದಾರೆ ಗೊತ್ತಾ? ನಾನೇ ಬೆಳಿಗ್ಗೆ ಬಂದು ತಲೆ ಎಲ್ಲ ಸಿಡಿತಾ ಇದೆ, ತಿಂಡಿ ಎಂತ ಮಾಡ್ತೀಯ ಕೇಳ್ತಾ ಇದ್ದಾರೆ. ನನಗೆ ತುಂಬ ಬಿ ಪಿ ರೈಸ್ ಆಯಿತು. ಸುಮ್ಮನಾದೆ, ವರ್ಷಾವಧಿ ಹಬ್ಬದಿನ ಎಂತ ಜಗಳಾಡೋದು ಅಂತ. ಏನು ಸೇರ್ಕೊ ಮಾಡೋಣ ಅನ್ನೋದಲ್ಲ, ಆಮೇಲೆ ಬಂದು ಮಾಡಿದ್ರು ಬಿಡು, ಇಲ್ಲ ಅಂತ ಅಲ್ಲ, ಎಲ್ಲ ಸ್ವಲ್ಪ ಹೆಚ್ಚಿಕೊಟ್ರು, ಅದು ಇದು ಎಲ್ಲ ಮಾಡಿದ್ರು. ಆದರೂ ಹೆಂಗೆ ಗೊತ್ತಾ, ನಂಗೆ ಅದಕ್ಕೆ ಬೇಜಾರಾಗೋದು. ಅದೇ ಹೇಳಿದೆ ಚರಣಿಗೆ, ಫಸ್ಟಿಗೆ ನಮ್ಮ ಮನೆಗೆ ಹೋಗೋಣ, ಅಲ್ಲಾದರೆ ನಂಗೆ ಸ್ವಲ್ಪ ರೆಸ್ಟಾರ್ ಸಿಗುತ್ತೆ, ಅಮ್ಮ ಎಲ್ಲ ಕೆಲಸ ಮಾಡ್ತದೆ, ನನ್ನ ಹತ್ರ ಏನೂ ಕೆಲಸ ಮಾಡಿಸಲ್ಲ. ಇಲ್ಲಿ ನಿಮ್ಮ ಮನೆಗೆ ಬಂದರೆ ಇಲ್ಲೂ ಬೆಂಗಳೂರಲ್ಲೂ ನಾನೇ ಮಾಡಬೇಕು, ಇಲ್ಲೂ ಮಾಡಬೇಕು, ನಂಗೆ ರೆಸ್ಟ್ ಅನ್ನೋದೇ ಇಲ್ಲ ಅಂತ ಅಂದೆ. ಅದಕ್ಕೆ ಇವನು ಅನ್ನೋಕ್ಕೆ ಶುರು ಮಾಡ್ದೆ. ಮತ್ತು ಬಿಡು, ಇವನ ಹತ್ರ ಏನು ಜಗಳ ಆಡ್ಕೊಂಡು ಹಿಂಗೆ ಮೂಡ್ ಆಫ್ ಮಾಡ್ಕೊಳೋದು ಅಂತ ಸರಿ ಅಂತ ಬಂದೆ. ನೋಡಿ ಹೆಂಗೆ ಅಂತಾನೆ, ಈಗ ಈಗ ನಾ ಅಲ್ಲಿ ಹೋದೆ ಅಂದರೆ ತಂದಿಟ್ಟಿರ್ತಾರಾಯ್ತಾ ಮಾವ, ಚಿಕನ್ನು, ಮಟನ್ನು, ಮೀನು, ಮೊಟ್ಟೆ ಅಂತ ನಂಗೆ ನೋಡೇ ರಾವು ಬಿಡುತ್ತೆ. ಇಷ್ಟಿಷ್ಟು ತಂದಿಟ್ಟಿರ್ತಾರೆ. ನಾವಿವತ್ತು ರಾತ್ರಿ ಹೊರಡೋದಾಯ್ತಾ, ಕಾರಲ್ಲಿ ಬೇರೆ ಹೊರಡೋದು, ನಾನ್ ವೆಜ್ ಇಟ್ಕೊಂಡು ಹೋಗೋಕ್ಕೂ ಆಗಲ್ಲ, ಹಾಗೆ ಹೋಗೋದಾಯ್ತಾ. ಅಷ್ಟು ಮಾಡ್ಕೊಂಡು ಎಂತ ಮಾಡೋದು ಹೇಳೋ? ಅದು ಅರ್ಧ ಕೆ ಜಿ ಯಾರು ತರ್ತಾರ? ಇಲ್ಲ, 1 ಕೆ ಜಿನೇ ತಂದಿರ್ತಾರೆ. ಅದು ಮತ್ತು ಇಲ್ಲಿ ಇಷ್ಟು ರೆಡಿ ಇರುತ್ತೆ. ಬೆಳಿ ಫಿಶ್ ಫ್ರೈ ಮಾಡ್ಬೋದಿತ್ತೇನೋ, ಕಬಾಬ್ ಮಾಡ್ಬೋದಿತ್ತೇನೋ, ಭವ್ಯ ಅದು ಮಾಡಿತ್ತು, ಭವ್ಯ ಇದು ಮಾಡಿತ್ತು ಅಂತ ನಮ್ಮ ಮಾವಂದು ಹೊಸ ನಾಟಕ ಆಯ್ತಾ ಇವಾಗ. ನಂಗಂತೂ ಸಿಟ್ಟೆ ಬರುತ್ತೆ ನೆನೆಸ್ಕೊಂಡ್ರೆ. ಭವ್ಯಕ್ಕಾಗ ಏನು ಹೇಳಿ ಎಲ್ಲ ಮಾಡಿಕೊಡ್ತಾರಲ್ಲಿ, ಮಾಡ್ತಾರಲ್ಲ ಅವ್ರ ಬಗ್ಗೆ ಹೇಳೋದಂತ ಅಲ್ಲ ಬಿಡು, ಮಾಡ್ತಾರೆ. ಹಾಗಂತ ಈಗ ನೋಡಿ, ನಾನಿಲ್ಲಿ ಮಾಡಿ ನೈಟ್ ಟ್ರಾವೆಲ್ ಮಾಡಿ ಮತ್ತು ಬೆಳಿಗ್ಗೆ ಎದ್ದು ಅಲ್ಲಿ ಬೆಂಗಳೂರಲ್ಲಿ ಹೋಗಿ ತಿಂಡಿ ಗಿಂಡಿ ಮಾಡಿ ಆಫೀಸಿಗೆ ರೆಡಿಯಾಗಿ ಮತ್ತು ಆಫೀಸ್ಗೆ ಹೋಗಿ ಕೆಲಸ ಮಾಡಬೇಕಾಯ್ತಾ. ಇವ್ರಿಗೆ ಹಾಗಲ್ಲ, ಆರಾಮಾಗಿ ಹೇಳ್ತಾರೆ, 8 ಗಂಟೆಗೆ ಎದ್ರು ಕೇಳೋರಿಲ್ಲ, 10 ಗಂಟೆಗೆ ಎದ್ರು ಕೇಳೋರಿಲ್ಲ. ನಮ್ಗೆ ಹಂಗಾಗುತ್ತಾ?
ನನಗಂತೂ ಇಲ್ಲೇ ಹತ್ಲ ಕರಿ ಮುಗಿಸ್ಕೊಂಡು ಹೋಗಿದ್ರೆ ರಗಲಿಲ್ಲ. ಅಲ್ಲಿ ಹೋಗಿ ಹೆಂಗೋ ಬಟ್ಟೆ ಒಂಚೂಚು ಪ್ಯಾಕ್ ಮಾಡ್ಕೊಂಡು ಹೊರಡೋಣ ಅಂತ ನಾನು ಲೆಕ್ಕ ಹಾಕಿದರೆ ಇವ್ರು ನೋಡಿದ್ರೆ ಇಲ್ಲೇ ಇವಾಗ ಹೋಗ್ಬೇಕಂತೆ. ಹೂನೇ ಅಕ್ಕ, ಅಲ್ಲ ಅವ್ರು ಹೋಗೋರಾದರೆ ಅವರೇ ಒಬ್ಬರೇ ಹೋಗ್ಬೋದು ತಾನೆ, ನಿಂಗೂ ಬಾ 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 ಅಂತ ಕರೆಯೋದೆಂತಕ್ಕೆ? ಹೂನೇ ಪುಟ್ಟಕ್ಕ, ಎಕ್ಸಾಕ್ಟ್ಲಿ ನನಗೂ ಹಾಗೆ ಅನ್ಸೋದು. ನನ್ನ ಎಂತ ಕರೀತಾನೆ ಅಂತ. ಇನ್ನೊಂದೇನು ಗೊತ್ತಾ, ನಾನು ಇಲ್ಲಿಗೆ ಬರುವಾಗ ನಾನು ಕರೆಯೋದೇ ಇಲ್ಲ. ನಾನು ಶಾಲಿನಿ ಅತ್ತೆ, ರಮೇಶ್, ನಾನು ಮನೆಗೆ ಹೋಗಿ ಬರ್ತೀನಿ ಅಂತ ಹೊರಡ್ಕೊಂಡು ಬರ್ತಾ ಇರ್ತೀನಿ ಆಯಿತಾ. ಇವನು ತಡಿಯೇ ಮಾರೈತಿ ನಾನು ಬರ್ತೀನಿ ಅಂತ ಹಿಂದಿಂದ ಓಡೋಡಿ ಬರ್ತಾನೆ. ಏನು ಗೊತ್ತಾ ಕರೆಯಲ್ಲ. ಇಲ್ಲಿ ಬಂದರೆ ಮತ್ತೆ ನಾನು ಕರ್ಕೊಂಡು ಹೋಗ್ತಾನೆ. ಅದಕ್ಕೆ ನಾನು ಒಬ್ಬಳೇ ಬಂದರೆ ಅಂದ್ಕೊಂಡು ಬರೋದು, ನೋಡಿದ್ರೆ ಇಲ್ಲಿಗೂ ಬರ್ತಾನೆ ಮತ್ತು ಇಲ್ಲಿಂದನೂ ಕರ್ಕೊಂಡು ಹೋಗ್ತಾನೆ. ನನಗಂತೂ ಸಿಟ್ಟೆ ಬರುತ್ತಾಯ್ತಾ. ಒಂದೊಂದ್ಸಲ ಅನ್ಸತ್ ಕಣೆ ಪುಟ್ಟಕ್ಕ, ದೂರ ಇದ್ರೇ ಚೆನ್ನಾಗಿರ್ತಿತ್ತು. ದೂರ ಊರು, ಗಂಡನ ಮನೆ ಒಂದೂರು, ನಮ್ಮ ತವ್ರ ಮನೆ ಒಂದೂರು. ಆವಾಗ ಏನಾಗೋದು ಹೇಳ, ಒಂದು ಹಬ್ಬಕ್ಕೆ ಅಲ್ಲಿಗೆ ಬರೋದು, ಒಂದು ಹಬ್ಬಕ್ಕೆ ಇಲ್ಲಿಗೆ ಬರೋದು. ಇಲ್ಲಿ ಬಂದರೆ ಕಂಪ್ಲೀಟ್ ಇಲ್ಲೇ ಚಂದ ಮಾಡಿ 2 ದಿನ ಇತ್ತು ಹೋಗ್ಬೋದಿತ್ತು. ಇದು ಹಾಗಲ್ಲ, ಅರ್ಧ ದಿನ ಅಲ್ಲಿರು, ಅರ್ಧ ದಿನ ಇಲ್ಲಿರು. ಇಲ್ಲೂ ಇದ್ದಂಗೆ ಆಗಲ್ಲ, ಅಲ್ಲಿ ಹೋಗಿ ಕೆಲಸ ಮಾಡೋದು ಏನು ಕಮ್ಮಿ ಆಗಲ್ಲ. ನನಗಂತೂ ಬೇಜಾರು ಹಿಡ್ದೋಗಿದೆ. ನೀ ಕೇಳ್ತೀಯಲ್ಲ ಊರ ಕಡೆ ಬರೋದೇ ಇಲ್ಲ ಅಂತ, ಇದಕ್ಕೆ ಅರ್ಧ ಬರೋದು ಬೇಡ ಅನ್ಸೋದಾಯ್ತಾ ನನಗೆ. ನೆಮ್ಮದಿಯಾಗಿ ಇಲ್ಲಿ ಬಂದು ಇರಬೇಕು ಅಂತಲೇ ಇರೋಕ್ಕೆ ಆಗಲ್ಲ ಆಯಿತಾ. ಹೂನೇ ಅಕ್ಕ, ಅಲ್ಲ ಕಣೆ, ಈಗ ನೆಮ್ಮದಿಯಾಗಿ ಬಂದು ನೀನು ಇಲ್ಲಿರ್ಬೇಕು ಅಂದರೆ ನಿನ್ನ ಕೈಯಲ್ಲೇ ಅದೇ ನೋಡು ಒಂದು ಪ್ಲ್ಯಾನು. ಎಂತ ಹೇಳ, ನೀನು ಬೇಗ ಪಾಪು ಮಾಡ್ಕೊಂಬಿಡು. ಆವಾಗ ಬಾಣ್ತನಕ್ಕಂತ ನಮ್ಮನೇಲಿ ಬಂದಿರ್ತೀಯಲ್ಲ, ಒಂದು 6 ಮಂತ್ಸ್ ಇಲ್ಲೇ ಇರ್ಬೋದು, ಆರಾಮಾಗಿದ್ದಂಗೆ ಆಗುತ್ತೆ. ನಾನು ಚಂದ ಮಾಡಿ ಪಾಪು ಜೊತೆ ಆಟ ಆಡ್ಬೋದು. ಅದೇನೋ ಹೇಳ್ತಾರಲ್ಲ ಹಂಗಾಯ್ತು. ಇವಳು ಯಾರೇ ಇವಳು 6 ತಿಂಗಳು ಮನೇಲಿ ಬಂದಿರ್ಬೋದು ಅಂತ ಯಾರು ಪಾಪು ಮಾಡ್ಕೊತಾರ? ಸುಮ್ಮನಿರೇ ಪುಟ್ಟಕ್ಕ, ನೀನು ಬರ್ತಿರೋ ಸಿಟ್ಟಿಗೆ ಇನ್ನೂ ಸಿಟ್ಟು ಹತ್ತಿಸ್ಬೇಡ. ಅಲ್ಲ, ನೀವು ಅಕ್ಕ ತಂಗಿ ಇಲ್ಲಿದ್ಕೂ ಎಂತ ಮಾಡ್ತಾ ಇದ್ದೀರ್ರೆ? ಹಾಂ, ಇಲ್ಲಿ ಯಾರು ಮಾತಾಡಿಸ್ತಾ ಇದ್ದೀರಾ? ಅಲ್ಲಿ ಯಾರು ಬೇರೆಯವ್ರು ಮಾತಾಡ್ತಿರೋದಾ? ನೀನಪ್ಪ ನಿನ್ನ ಗಂಡ ಮಾತಾಡ್ತಿರೋದಲ್ಲನೇ ಬೆಳ್ಳಿ, ಅದು ನಿಲ್ಕತ್ ನಿತ್ತಾಲಿಸ್ಬೇಕಾನೆ. ಪುಣ್ಯದ ಕಿತ್ತಿ ನೀ ಕೂಗ್ಬೇಡ, ಅವ್ರು ಕೇಳಿಸ್ಕೊಂಡಾರು ಏನು ಅನ್ಕೋಬೇಕು. ನಾವೇನು ಕದ್ದು ಅಲಿಸ್ತಿಲ್ಲ, ಇಲ್ಲೇ ನಿಂತಿದ್ವಿ, ಅವಾಗ ಅವ್ರು ಮಾತಾಡ್ತಾ ಇದ್ದಾರೆ, ಕೇಳಿಸ್ತಾ ಇದೆ ಅಷ್ಟೇ. ಹೂನೇ ಅಮ್ಮ, ಕದ್ದು ಅಲಿಸಕ್ಕೆ ನಮಗೆ ಎಂತ ಆಗೈತೆ ಹೇಳ? ಅಕ್ಕ, ಈ ಅಮ್ಮ ಇಂಥದೇ ಮಾಡೋದು. ಅಮ್ಮ ಎಂತ ಹೇಳ್ತಾ ಇದ್ದಾರೆ ಗೊತ್ತಾ, ಅಲ್ಲಿ ಬಾವ ಈಗ ಹೋಗಾರಂತ ಅಲ್ಲಿಗೆ, ಅವ್ರ ಮನೆಗೆ ಹೋಗಿ ಕರಿ ಹಬ್ಬ ಮಾಡಿ ಅಲ್ಲಿ ಊಟ ಮಾಡ್ಕೊಂಡು ಆಮೇಲೆ ಬೇಕಾದ್ರೆ ಇಲ್ಲಿ ಬಂದು ಬಾ ಹೇಳಿ ಮತ್ತೆ ವಾಪಸ್ ಬೆಂಗಳೂರಿಗೆ ಹೋಗಾರಂತೆ. ಅಪ್ಪ ಇಲ್ಲೇ ಇದು ಊಟ ಮಾಡ್ಕೋಗಿ ಅಂತ ಇದ್ದಾರೆ, ಬಾವ ಆಗಲ್ಲ ಅಂತ ಇದ್ದಾರೆ. ಅದೇ ನಾನು ಅಕ್ಕ ಮಾತಾಡ್ತಾ ನಿಂತಿದ್ವಿ. ಹ್ಞೂ, ಮತ್ತೆ ಸರಿಯಾಗಿ ಹೇಳ್ತಾ ಇದ್ದಾರೆ. ಅವ್ರವ್ರ ಮನೇಲಿ ಅವ್ರವ್ರ ಹಬ್ಬ ಮಾಡ್ಬೇಕು, ಇಲ್ಲಿ ಬಂದು ಹಬ್ಬ ಮಾಡ್ತಾ ಕೂರಕತ್ತದ? ಏನೋ ಇಲ್ಲೇ ಒಂದೇ ಊರು ಮನೇಲಿ ಅದೆಯಲ್ಲ, ಹಂಗಾಗಿ ಬರ್ತದಷ್ಟೇ, ಇಲ್ದಿದ್ರೆ ಬರೋಕ್ಕಾತಿತ್ತಾನ? ಅವ್ರವ್ರ ಮನೇಲಿ ಅವ್ರವ್ರ ಹಬ್ಬ ಮಾಡ್ಬೇಕು. ಕರೆಕ್ಟಾಗಿ ಹೇಳೇನು ಸರಣ. ಬೆಳೆ ನಡಿ ಹಂಗಾರೆ. ಇವತ್ತೇ ಬೆಂಗಳೂರಿಗೆ ಹೊರಡೋದಾನೆ? ಓ ದೇವರೇ, ಇವತ್ತು ಮಂಗಳವಾರ ಮಾರೈತಿ. ನೀವು ಗಂಡ ಹೆಂಡತಿ ಹೇಳಿದ್ರೆ ಬುದ್ಧಿ ಭಾಷೆ ಬರಲ್ಲ. ಈಗ ನೋಡಿದ್ರೆ ಈ ರಜೆ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಕುತ್ಕೋತೀರ. ಮಂಗಳವಾರ ಹೊರಡಂಗೆ ಬರಬೇಡ ಮಾರೈತಿ ಅಂತೀನಿ, ಹೇಳಿದ ಮಾತು ಕೇಳಲ್ಲ ನೀನು. ಸರಿ ಹಂಗಾರೆ, ಈಗಲೇ ಹೊರಡ್ತೀರಾ ಅನ್ನೋದಾರ ತಡಿ, ಹಂಗಾರೆ ಅರ್ಶಿನ ಕುಂಕುಮಕ್ಕೆ ಸರಿ ಮಾಡ್ಕೋತೀನಿ. ಅಮ್ಮ ತಡಿಯೇ ಮಾರೈತಿ, ಕೆಲಸ ಆಗಲ್ಲ, ಆಮೇಲೆ ಮತ್ತೆ ನಿನ್ನ ಅಪ್ಪ ಅದೇ ಬೈತಾರೆ. ಗಾಡ್ರ ಸ್ಪೀರಲ್ಲಿ ದುಡ್ಡು ಇಟ್ಟಿರ್ತಾರೆ, ದುಡ್ಡೊಂದು ಮಡ್ಲಕ್ಕಿಗೆ ಹಾಕ್ಬೇಕು, ಕೊಡ್ಬೇಕು. ಹಬ್ಬಕ್ಕೂ ಮತ್ತು ಸೀರೆ ತಗ ಅಂತನೂ ದುಡ್ಡು ಕೊಡ್ಲ, ಮಡ್ಲಕ್ಕಿಗಾರು ಇಟ್ಕೊಡ್ಬೇಕು. ನಿತ್ಕಳೆ ಅಂದರೆ ಹಾಗೆ ಅಂತದ ಮಣ ಅನ್ಕೋತ ಹೋಗೇ ಬಿಡ್ತು. ಹೌದು ಮಾರೈತಿ.